ಸಿಂಹರಾಶಿ. ಧನನಷ್ಟ ಯೋಗ. ತಮ್ಮ ಸ್ವಯಂಕೃತವಾದ ಅಪರಾಧದಿಂದ 10 ರೂಪಾಯಿಯಲ್ಲಿ ಆಗುವ ಕೆಲಸವನ್ನು ದುಪ್ಪಟ್ಟು ಖರ್ಚು ಮಾಡುವ ನಿರ್ಧಾರಗಳು ನಿಮ್ಮ ಪಾಲಿಗೆ ಉಂಟಾಗುವ ಲಕ್ಷಣವಿದೆ. ಸ್ವಯಂಕೃತ ನಿರ್ಧಾರವು ನಿಮಗೆ ನಷ್ಟವನ್ನು ಕೊಡುತ್ತೆ. ತಿಳಿದವರೊಂದಿಗೆ ಕೇಳಿ ವ್ಯವಹರಿಸಿದರೆ ಶುಭವನ್ನು ಪಡ್ಕೊಳ್ತೀರ. ಸಂಶಯ ಪ್ರವೃತ್ತಿಗಳು ನಿಮ್ಮ ಪಾಲಿಗೆ ಒಳಿತಿನಿಂದ ದೂರವಾಗುವ ಯೋಗವನ್ನು ಕೊಡುವ ಲಕ್ಷಣವಿದೆ. ಅದರಿಂದ ಪರಾಮರ್ಶೆ, ದೃಢವಾದ ಸಂಕಲ್ಪ, ಸಾಧನೆ ಈ 3ಕ್ಕೆ ಮಹತ್ವ ತಾವು ಕೊಟ್ಟರೆ ಈ ದಿನ ಶುಭ ಫಲಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದಂತಹ ಆರಾಧನೆ ಗಣಪತಿಯ ಮತ್ತು ನಾಗದೇವರ ಪ್ರಾರ್ಥನೆ. ಕನ್ಯಾ ರಾಶಿ. ಲಾಭ ಹೊಂದುವಂತಹ ಒಳ್ಳೆಯ ಅವಕಾಶವಿರುವ ದಿನ. ಗೃಹ ನಿರ್ಮಾಣ ಮತ್ತು ಹೊಸ ಸ್ಥಳ, ಭೂಮಿ ಖರೀದಿ ಮಾಡುವಿಕೆ, ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ವ್ಯತಿರಿಕ್ತ ದೋಷದಿಂದ ಮುಕ್ತವಾಗುವಿಕೆ, ಬಹುತೇಕವಾದ ಕೆಲವು ನಿರ್ಧಾರಗಳನ್ನು ತಾವು ಮಾಡಿಕೊಳ್ಳುವ ಅವಕಾಶ ನಿಮ್ಮ ಪಾಲಿಗಿದೆ. ನಿಮ್ಮ ಕೌಟುಂಬಿಕದ ನೆಲೆಯಲ್ಲಿ ಧರ್ಮ ಕೆಲಸಗಳನ್ನು, ದೈವಿಕ ಕೆಲಸಗಳನ್ನು, ದೇವತಾ ಸತ್ಕರ್ಮಗಳನ್ನು ಅನಿವಾರ್ಯ ಮಾಡಲೇಬೇಕಾದ ಪ್ರಸಂಗ. ವ್ಯವಹಾರಸ್ಥರಿಗೆ ಅಭಿವೃದ್ಧಿ ಇದೆ. ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭವಿದೆ. ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಹಾಯವಿದೆ. ಸರ್ಕಾರ ಇತ್ಯಾದಿ ಮೂಲದಿಂದ ನಿಮಗೆ ಸಹಾಯ ದೊರಕುವ ಲಕ್ಷಣಗಳು ಈ ದಿನ ಇದೆ. ಸಾಧನೆ ಮಾಡಿ ಶುಭ ಫಲ ನಿಮ್ಮದಾಗುತ್ತೆ. ವಿಶೇಷವಾಗಿ ಮಾಡಬೇಕಾದ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆ, ಗುರುಗಳ ಆರಾಧನೆ, ರಾಘವೇಂದ್ರ ಸ್ವಾಮಿ ದೇವರ ಪೂಜೆ. ತುಲಾರಾಶಿ. ನಿಮಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಿಗೆ ನಿಂತ ದಿನ. ಬಹಳ ಸಮಯದಿಂದ ನಿರೀಕ್ಷೆ ಮಾಡಿದಂತಹ ವ್ಯವಹಾರವು ಅಭಿವೃದ್ಧಿಗೊಳ್ಳುವಂತಹ ದಿನ. ಆರ್ಥಿಕ ಪ್ರಗತಿಯಾಗುವಂತಹ ದಿನ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ದಿನ. ಹಾಗೆ ವೃದ್ಧಾಪ್ಯದವರಿಗೆ ಆರೋಗ್ಯದ ವ್ಯತ್ಯಾಸ ಇರುವ ದಿನವೂ ಹೌದು. ಅದರಿಂದ ಈ ದಿನ ತಾವು ಮಾಡಬೇಕಾದ ಆರಾಧನೆ ಮಹಾಗಣಪತಿಗೆ ಗರಿಕೆ ಅರ್ಚನೆ, ಹಾಗೆ ಗಣಪತಿಗೆ ಅಪ್ಪದ ಪೂಜೆ, ಗಣಪತಿಗೆ ಗಣಪತಿ ಹವನ, ಇಂತಹ ಆರಾಧನೆಗಳು ನಿಮ್ಮ ಫಲವನ್ನು ಪೂರ್ಣಗೊಳಿಸುವ ಅವಕಾಶ ನಿಮ್ಮದಾಗುತ್ತೆ. ವೃಶ್ಚಿಕ ರಾಶಿ. ಈ ರಾಶಿಯವರು ನಿಮಗೆ ಈ ದಿನ ನಿಮ್ಮ ಮಾತಿನಿಂದಲೇ ನಿಮಗೆ ಸಮಸ್ಯೆಗಳು ಎದುರಾಗುವ ದಿನ. ಮಾತಾಪಿತೃಗಳೊಂದಿಗೆ, ಸಹೋದರರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಮಾಡುವ ದಿನ. ನಿಮ್ಮ ತಾಯಿಯ ಆರೋಗ್ಯ ದೃಷ್ಟಿಯಲ್ಲಿ ವ್ಯತ್ಯಾಸವಿರುವ ದಿನ. ನಿಮಗೂ ಸಹ ಪ್ರಯಾಣದಲ್ಲಿ ಜಾಗ್ರತೆ ಇರಬೇಕಾದಂತಹ ದಿನ. ಕುಟುಂಬದಲ್ಲಿ ಕಾರಣವಿಲ್ಲದೆ ಕಲಹಗಳು ಎದುರಾಗುವ ಲಕ್ಷಣ. ಹಾಗಾಗಿ ಈ ದಿನ ತಮಗೆ ಪ್ರಥಮವಾದ ಪರಿಹಾರ ಯಾವುದು ಅಂತೇಳಿದರೆ ಮೌನ, ಸಮಾಧಾನ, ಸಾಂತ್ವನವಾಗಿ ಈ ದಿನವನ್ನು ನೀವು ನಿಭಾಯಿಸಿದ್ದೇ ಆದರೆ, ಕ್ಷಮಾಗುಣವು ನಿಮ್ಮಲ್ಲಿ ಅಧಿಕವಾಗಿದ್ದರೆ ಮುಂದಿನ ದಿನದ ಶ್ರೇಯಸ್ಸು ನಿಮ್ಮದಾಗುತ್ತೆ.